ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ನಮ್ಮ ಈ ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಆ್ಯಪಲ್ ಅವರ ಐಪ್ಯಾಡ್ ಪ್ರೋ 2024 ಮತ್ತು ಆ್ಯಪಲ್ ಪೆನ್ಸಿಲ್ ಪ್ರೋನ ಅನ್ಬಾಕ್ಸ್ ಮಾಡೋಣ. ಈ ಪ್ರಾಡಕ್ಟ್ಸ್ನ ನಾವು ಅಮೆಝಾನಲ್ಲಿ ಬುಕ್ ಮಾಡಿ ತಗೊಂಡಿದ್ದು. ಇದು ಯಾವ ಮಾಡೆಲ್, ಕಾನ್ಫಿಗರೇಷನ್ ಏನು ಅನ್ನೋದನ್ನ ಮುಂದೆ ನೋಡೋಣ. ಓಕೆ ಫ್ರೆಂಡ್ಸ್, ಇದೇ ಆ್ಯಪಲ್ ಪೆನ್ಸಿಲ್ ಪ್ರೋ ಮತ್ತು ಇದು ಆ್ಯಪಲ್ ಅವರ ಹೊಸ ಐಪ್ಯಾಡ್ ಪ್ರೋ 2024 11 ಇಂಚ್ ಮಾಡೆಲ್. ಇದು ಸ್ಪೇಸ್ ಬ್ಲ್ಯಾಕ್ ಕಲರ್ 256 GB M4 ಚಿಪ್ನ ಮಾಡೆಲ್. ಆ್ಯಕ್ಚುಲಿ ಇವಾಗ M4 ಚಿಪ್ ಲೇಟೆಸ್ಟ್ ಮ್ಯಾಕ್ಬುಕ್ ಪ್ರೋ ಅಲ್ಲಿ ಕೂಡ ಇಲ್ಲ. ಇಷ್ಟು ಪವರ್ಫುಲ್ ಚಿಪ್ ಇದ್ರೂ ಇದು ಐಪ್ಯಾಡ್ OSನ ಮಾತ್ರ ಸಪೋರ್ಟ್ ಮಾಡುತ್ತೆ. ಮ್ಯಾಕ್ OSನ ಸಪೋರ್ಟ್ ಮಾಡಲ್ಲ. ಮ್ಯಾಕ್ OSನ ಸಪೋರ್ಟ್ ಮಾಡಿದರೆ ತುಂಬ ಚೆನ್ನಾಗಿರೋದು. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಆಕ್ಸೆಸರೀಸ್ ಏನೇನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪೇಪರ್ ವರ್ಕ್. ಇದನ್ನು ನಾನಂತೂ ಓದಲ್ಲ, ಬೇರೆ ಯಾರಾದರೂ ಓದ್ತಾರಾ ಗೊತ್ತಿಲ್ಲ. ನೀವೇನಾದರೂ ಓದ್ತೀರಾ ಅಂದರೆ ಕಮೆಂಟ್ ಮಾಡಿ. ಈ ಬಾಕ್ಸಲ್ಲಿ ಆ್ಯಪಲ್ ಸ್ಟಿಕ್ಕರ್ಸ್ನ ಕೊಟ್ಟಿಲ್ಲ. ಓಹೋ, ಇಂಟನೇ ಅದ್ಭುತ ಏನಂದರೆ 20 ವ್ಯಾಟ್ಸ್ನ ಬ್ರಿಕ್ ಕೊಟ್ಟಿದ್ದಾರೆ. ಇವಾಗ ಐಫೋನಲ್ಲಿ ಕೂಡ ಕೊಡಲ್ಲ, ಬಟ್ ಐಪ್ಯಾಡಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಸ್ಪೇಸ್ ಬ್ಲ್ಯಾಕ್ ಕಲರ್ ಐಪ್ಯಾಡ್ ಆಗಿರೋದ್ರಿಂದ ಬ್ಲ್ಯಾಕ್ ಕಲರ್ ಕೇಬಲ್ನ ಕೊಟ್ಟಿದ್ದಾರೆ ಮತ್ತು ಇದು USB C-to-C ಕೇಬಲ್ ಆಗಿರುತ್ತೆ. ನೀವೇನಾದರೂ ಸಿಲ್ವರ್ ಕಲರ್ ಐಪ್ಯಾಡ್ ತೊಗೊಂಡ್ರೆ ವೈಟ್ ಕಲರ್ ಕೇಬಲ್ನ ಕೊಡ್ತಾರೆ. ಇವಾಗ ಮೇನ್ ಐಪ್ಯಾಡ್ಗೆ ಬರೋಣ. ಇದು ಸ್ಪೇಸ್ ಬ್ಲ್ಯಾಕ್ ಕಲರ್ ಐಪ್ಯಾಡ್ ವಿತ್ ಅಲ್ಟ್ರಾ ರೆಟಿನಾ XDR ಟ್ಯಾಂಡಮ್ OLED ಡಿಸ್ಪ್ಲೇ. ನೋಡ್ತಿದ್ದೀರಾ ಎಷ್ಟು ಸ್ಲಿಮ್ ಆಗಿದೆ. ಇದು ಜಸ್ಟ್ 5.3 mm ಥಿಕ್ನೆಸ್ ಹೊಂದಿದೆ. ಕ್ಯಾಮ್ರಾಗೆ ಬಂದರೆ ಇದು 12 ಮೆಗಾಪಿಕ್ಸೆಲ್ ವೈಡ್ ಕ್ಯಾಮ್ರಾ ಮತ್ತು 4K ರೆಕಾರ್ಡಿಂಗ್ ಮತ್ತು ಪ್ರೋರೆಸ್ ವಿಡಿಯೋನ ರೆಕಾರ್ಡ್ ಮಾಡುತ್ತೆ. ಇದರಲ್ಲಿ ಟೋಟಲ್ 4 ಸ್ಪೀಕರ್ಸ್ ಇದೆ. ಇಲ್ಲಿ 2ನ ನೋಡ್ಬೋದು. ಈ ಕಡೆ ಬಂದರೆ USB-C ಪೋರ್ಟ್ ಮತ್ತು 2 ಸ್ಪೀಕರ್ಸ್ ಇದೆ. ಮತ್ತು ಟರ್ನ್ ಮಾಡಿದ್ರೆ ವಾಲ್ಯೂಮ್ ಬಟನ್ಸ್ ಇದೆ. ಓಕೆ, ಬನ್ನಿ ಇವಾಗ ಐಪ್ಯಾಡ್ನ ಆನ್ ಮಾಡೋಣ. ನೋಡಿ, ಇವಾಗ ಡಿಸ್ಪ್ಲೇ ಆನ್ ಆಗಿದೆ. ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಫ್ರಂಟ್ ಕ್ಯಾಮ್ರಾನ ಇಲ್ಲಿ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಇದು ಐಪ್ಯಾಡ್ ಪ್ರೋ 11 ಇಂಚ್ 2024ನ ಅನ್ಬಾಕ್ಸಿಂಗ್. ಬನ್ನಿ ಕೊನೆಯದಾಗಿ ಆ್ಯಪಲ್ ಪೆನ್ಸಿಲ್ ಪ್ರೋ ಕೂಡ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ತುಂಬ ಒಳ್ಳೆ ಫೀಚರ್ಸ್ ಇದೆ. ಲೈಕ್ Pixel Perfect Precision, Low Latency, Tilt Sensitivity, Squeeze, etc. ಇದು ಡಿಸೈನರ್ಸ್ ಮತ್ತು ಡ್ರಾಯಿಂಗ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ.
ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ವಿಡಿಯೋ. ಇದೇ ಥರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.